ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿಮ್ಮ ಆಸ್ತಿ ಬರ್ತಾ ಇದೆ ಅಂತಂದ್ರೆ ಈ ಸ್ವತ್ತು 2.0 ಅನ್ನ ಲಾಂಚ್ ಮಾಡಿದ್ದಾರೆ ಫಸ್ಟ್ ಡಿಸೆಂಬರ್ 2025 ನಲ್ಲಿ. ಸೊ ಇದು ಈ ಸ್ವತ್ತು 2.0 ಹೊಸದಾಗಿ ವೆಬ್ಸೈಟ್ ಅನ್ನು ಬಿಟ್ಟಿದ್ದಾರೆ. ಅಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಿರಿ ಅಂತಂದ್ರೆ ಎಂಡೋರ್ಸ್ಮೆಂಟ್ ಕೂಡ ಬರುತ್ತೆ, ಅಕ್ನಾಲೆಜ್ಮೆಂಟ್ ಕೂಡ ಬರುತ್ತೆ, ಒಂದು ಹೊಸದಾಗಿ 18 ಡಿಜಿಟ್ PID ನಂಬರ್ ಕೂಡ ಬರುತ್ತೆ. ಸೊ ಇದು ಹೊಸ ಅಪ್ಡೇಟ್ ಏನು ಅಂತಂದ್ರೆ ಇದು 18 ಡಿಜಿಟ್ ನಂಬರ್ ಏನಿದೆಲ್ಲ ಇದು ಎಂಟರ್ ಮಾಡಿಬಿಟ್ಟು ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಪ್ರಾಪರ್ಟಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಇದು ಅವಕಾಶ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬಹುದು, ಈ ಸ್ವತ್ತು 2.0 ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಈ ಸ್ವತ್ತು 2.0 ವೆಬ್ಸೈಟ್ ಅನ್ನ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ನೀವು ಥರ್ಡ್ ಆಪ್ಷನ್ ನೋಡಬಹುದು ಚೆಕ್ ಪ್ರಾಪರ್ಟಿ ಸ್ಟೇಟಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು 18 ಡಿಜಿಟ್ PID ನಂಬರ್ ನಿಮ್ಮ ಹತ್ರ ಏನಿರುತ್ತೆ ಅಲ್ಲ ಅದು ಇಲ್ಲಿ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡಿ ಇನ್ ಪ್ರಾಸೆಸ್ ಅಂತ ಬರ್ತಾ ಇದೆ. ಇದರ ಅರ್ಥ ನಿಮ್ದು ಪಂಚಾಯತ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಈಗ ಇದು ಅಪ್ಲಿಕೇಶನ್ ಪ್ರಾಸೆಸ್ ನಲ್ಲಿ ಇದೆ. ಅವೈಲೇಬಲ್ ಎಟ್ ಅಂತ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಬ್ಲಾಂಕ್ ತೋರಿಸ್ತಾ ಇದೆ. ಸೊ ಯಾವ ರೀತಿ ಇದು ತೋರಿಸಬಹುದು ಅಂತಂದ್ರೆ ಇಲ್ಲಿ ನೋಡಿ GPSEC ಅಂತ ತೋರಿಸಬಹುದು. ಇದರ ಅರ್ಥ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್ ನಲ್ಲಿ ಇದು ನಿಮ್ದು ಅಪ್ಲಿಕೇಶನ್ ಇದೆ. ಸೊ ಅವರು ವೆರಿಫೈ ಮಾಡಬೇಕು, ಅಪ್ಲಿಕೇಶನ್ ಅನ್ನ ಪುಷ್ ಮಾಡಬೇಕು, ಆಮೇಲೆ ಅದು PDO ಲಾಗಿನ್ ಗೆ ಹೋಗುತ್ತೆ. ಸೊ ಈ ರೀತಿ ಹಂತ ಹಂತವಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಅಧಿಕಾರಿಗಳಲ್ಲಿ ಇದು ಲಾಗಿನ್ ಗೆ ಹೋಗುತ್ತೆ. ಅಲ್ಲಿಂದ ಅದು ಪುಷ್ ಆಗಬೇಕು, ವೆರಿಫೈ ಆಗಬೇಕು ಅಥವಾ ಅಪ್ರೂವಲ್ ಆಗಬೇಕು. ಸೊ ಫೈನಲಿ ಅಪ್ರೂವಲ್ ಅಂತ ಈ ರೀತಿ ತೋರಿಸಬೇಕು. ಸೊ ಈ ರೀತಿ ನೀವು ನಿಮ್ದು ಪ್ರಾಪರ್ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಈ ಸ್ವತ್ತು 2.0 ವೆಬ್ಸೈಟ್ ನಲ್ಲಿ ಇವಾಗ ಇದು ಬಿಟ್ಟಿದ್ದಾರೆ.